ಇದೀಗ ಹರ್ಭಜನ್ ಯುವರಾಜ್ ಸಿಂಗ್ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಅಫ್ರಿದಿ ಟ್ರಸ್ಟ್ಗೆ ಧನ ಸಹಾಯ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ರು. ಈ ಪಾಕಿಸ್ತಾನಿಯರು ಯಾವತ್ತೂ ಕೂಡ ಬುದ್ಧಿ ಕಲಿಯೋದಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. 45 ವರ್ಷಗಳ ನಂತರ ಕಾಶ್ಮೀರದಿಂದ ಪಾಕಿಗಳು ತೊಲಗಿ ಹೋಗಿದ್ದಾರೆ. ಕಾಶ್ಮೀರದಲ್ಲಿ 45 ವರ್ಷಗಳಿಂದ ಅಕ್ರಮವಾಗಿ ವಾಸವನ್ನ ಮಾಡ್ತಾ ಇದ್ರು. ಪಿಒಕೆಯಿಂದ ಕಾಶ್ಮೀರಕ್ಕೆ ನುಸುಳಿ 11 ಜನ ಪಾಕಿಗಳು ಬಂದಿದ್ರು. 45 ವರ್ಷಗಳಿಂದ ಕಾಶ್ಮೀರದಲ್ಲೇ ವಾಸಿಸ್ತಾ ಇದ್ದಂತಹ 11 ಜನರು 11 ಪಾಕಿಗಳನ್ನ ಗಡಿಗೆ ತಂದು ಪಾಕ್ಗೆ ಅಟ್ಟಿದ್ದಂತಹ ಸೈನ್ಯ. ಪಹಲ್ಗಾಮ್ ನಂತರ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಂಡಿದೆ. ಇದೀಗ ಕಾರ್ಯಾಚರಣೆ ವೇಳೆ ಬೆಳಕಿಗೆ ಬಂದಿದ್ದಂತಹ ಅಕ್ರಮ ಪಾಕಿಗಳು 11 ಜನ ಪಾಕಿಗಳನ್ನ ತವ್ರ ಮನೆಗೆ ಕಳಿಸೋ ಕೆಲಸ ಆಗಿದೆ. ಕಾಶ್ಮೀರದಲ್ಲೇ ಮನೆ ಜಮೀನು ಹೊಂದಿದ್ದಂತಹ ಅಕ್ರಮ ವಲಸಿಗರು ಕಾಶ್ಮೀರ್ ಫೈಲ್ಸ್ ನಂತರ ಹಿಂದೂಗಳ ಜಮೀನನ್ನ ನಾಶ ಮಾಡಿದ್ರು. ಜಮೀನು ಮನೆ ಬಿಟ್ಟು ಹೋಗೋದಕ್ಕಾಗದೆ ಇದೀಗ ಅಕ್ರಮ ಪಾಕಿಗಳು ಗೋಳಾಡ್ತಾ ಇದ್ದಾರೆ. 45 ವರ್ಷಗಳ ನಂತರ ಕೊನೆಗೂ ನಮ್ಮ ಭಾರತವನ್ನ ಬಿಟ್ಟು ತೊಲಗ್ತಾ ಇದ್ದಾರೆ. ಹೆಮ್ಮೆಯ ವಿಚಾರ ಇದು, ನಿಜಕ್ಕೂ ಖುಷಿ ಪಡುವಂತಹ ವಿಚಾರ. ಕಾಶ್ಮೀರದ ಜನತೆಯನ್ನ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ರು ಈ ಪಾಕಿಸ್ತಾನದ ಪ್ರಜೆಗಳು ಅನ್ನೋದಕ್ಕೆ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಅದೇ ಬೆಸ್ಟ್ ಎಕ್ಸಾಂಪಲ್. ನಾವು ಭಾರತೀಯರು ನಮ್ಮ ಭಾರತವನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಗಡಿಯಲ್ಲಿ ಯಾವ ರೀತಿಯಾಗಿ ಪಾಕಿಸ್ತಾನಿಗಳು ನಿಂತಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ದೀರಿ. 11 ಜನ ಪಾಕಿಸ್ತಾನಿಗಳು ನಮ್ಮ ಭಾರತದಲ್ಲಿ, ಅದು ಕೂಡ ಕಾಶ್ಮೀರದಲ್ಲೇ ವಾಸವಾಗಿದ್ರು. ತಮಗೆ ಜೀವನ ಮಾಡೋದಕ್ಕೆ ಏನೇನು ಬೇಕು, ಮನೆ, ಆಸ್ತಿ, ಅಂತಸ್ತು ಎಲ್ಲವನ್ನ ಕೂಡ ಮಾಡ್ಕೊಂಡಿದ್ರು ಅಕ್ರಮ ಪಾಕಿಗಳು. ಇದೀಗ ಮನೆ ಜಮೀನನ್ನ ಬಿಟ್ಟು ಹೋಗೋದಕ್ಕೆ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ನೆಲ, ನಮ್ಮ ಜಲ, ನಮ್ಮ ಭೂಮಿ ಬಿಟ್ಟು ತೊಲಗಿ ಫಸ್ಟ್. ಪಾಕಿಸ್ತಾನದ ಪ್ರಜೆಗಳು ಈ ಕಣ್ಣೀರು ಹಾಕ್ತಾ ಇದ್ದೀರಲ್ಲ, ಅಲ್ಲಿನ ಕಾಶ್ಮೀರ ಜನತೆಯನ್ನ ಕಣ್ಣೀರು ಹಾಕಿಸುವಂತಹ ಸಂದರ್ಭದಲ್ಲಿ ನಿಮಗೆ ಈ ಬುದ್ಧಿ ಇರ್ಲಿಲ್ವಾ? अगर नहीं ठीक है काजी जी ಈ ಕಣ್ಣೀರು ಹಾಕಿದ್ರೆ ಏನ್ ಲಾಭ? ನಿಮ್ಮ ಮೇಲೆ ನಾವು ಕರುಣೆ ತೋರಿಸುವ ಮಾತೇ ಇಲ್ಲ. ಒಂದು ಕರುಣೆ ಅಂತ ನಾವೇನು ತೋರಿಸ್ತಾ ಇದ್ವೋ ಅದನ್ನೆಲ್ಲವನ್ನ ಈಗ ಮೂಟೆ ಕಟ್ಟಿ ಬದಿಗಿಟ್ಟಿದ್ದೀವಿ. ಇನ್ನೇನಿದ್ರು ನಮ್ಮ ಭಾರತ ಸೇಡ್ ತೀರಿಸ್ಕೊಳ್ಳೋದೊಂದೇ ಬಾಕಿ ಉಳಿದಿರೋದು. ನಿಮ್ಮ ತವರು ಅಲ್ಲಿದೆ ಪಾಕಿಸ್ತಾನ, ಅಲ್ಲಿಗೆ ಫಸ್ಟು ತೊಲಗಿ ಸಾಕಾಗಿದೆ. ನಿಮ್ಮ ಮಾತುಗಳು ಯಾವನಾದರೂ ಒಬ್ಬ ಕಾಶ್ಮೀರದಲ್ಲಿ ವಾಸವಾಗಿದ್ದಾನಲ್ಲ ಪಾಕಿಸ್ತಾನಿ, ಒಬ್ಬ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ನ ಕೇಳಿದ್ದೀರಾ? ಸಾಧ್ಯವೇ ಇಲ್ಲ. ಅವ್ರ ಬಾಯಲ್ಲಿ ಭಾರತ ಅನ್ನುವಂತಹ ಪದವನ್ನ ಬಳಕೆ ಕೂಡ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಯಾರು ಕೂಡ ಹೇಳೋದಿಲ್ಲ. ನಾವು ಪಾಕಿಸ್ತಾನಿಗಳು, ನಾವ್ಯಾಕೆ ಹೇಳಬೇಕು ಅಂತ ಹೇಳ್ತಿರಲ್ಲ? ನೀವು ಪಾಕಿಸ್ತಾನದವರಾಗಿರೋದ್ರಿಂದ ನೀವ್ಯಾಕೆ ಕಾಶ್ಮೀರದಲ್ಲಿ ಬಂದು ನೆಲೆ ಊರಬೇಕು? ಹೋಗಿ ನಿಮ್ಮ ಪಾಕಿಸ್ತಾನಕ್ಕೆ ಅಂತ ಹೇಳಿ
ಕಳುಹಿಸ್ಕೊಡ್ಲಾಗ್ತಾ ಇದೆ. ಇದೀಗ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನ ಬಿಟ್ಟು ಹೋಗ್ಬೇಕಲ್ಲ. 45 ವರ್ಷಗಳಿಂದ ಅಕ್ರಮವಾಗಿ ವಾಸವಾಗಿದ್ರಲ್ಲ, ಈಗ ಕಣ್ಣೀರು ಬರ್ತಾ ಇದೆ. 45 ವರ್ಷಗಳಿಂದ ನಮ್ಮ ಕಾಶ್ಮೀರ ಜನತೆ ಯಾವ ರೀತಿಯಾಗಿ ದಿನಂಪ್ರತಿ ರಕ್ತದಲ್ಲೇ ದಿನವನ್ನ ದೂಡಬೇಕಾಯಿತು, ರಕ್ತ ಕಣ್ಣೀರನ್ನ ಹಾಕ್ತಾ ಇದ್ರು. ಈಗ ನಿಮ್ಮ ಕಣ್ಣೀರನ್ನ ನೋಡ್ತಾ ಇದ್ರೆ ನಮ್ಗೆ ಏನೇನು ಅನ್ನಿಸ್ತಾ ಇಲ್ಲ. ಫಸ್ಟ್ ನಮ್ಮ ಭಾರತ ಬಿಟ್ಟು ತೊಲಗಿ ಅನ್ನುವಂತಹ ಒಂದೇ ಫೀಲ್ ನಮ್ಮ ಬಳಿ ಇರೋವಂಥದ್ದು. ಎಷ್ಟು ರೋಸಿದ್ದೀರಿ ನಮ್ಮ ಕಾಶ್ಮೀರ ಜನತೆಯನ್ನ. ಸೊ ಹಾಗಾಗಿ ಈಗ ಕಣ್ಣೀರು ಹಾಕಿದ್ರೆ ಏನು ಬಂತು ಪ್ರಯೋಜನ? ಹೋಗಿ ಪಾಕಿಸ್ತಾನಲ್ಲಿ ಮನೆ ಮಠ ಆಸ್ತಿ ಎಲ್ಲ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿದ್ದು. ತಿನ್ನೋದಕ್ಕೆ ಗತಿ ಇಲ್ಲ ಪಾಕಿಸ್ತಾನದಲ್ಲಿ. ಸೊ ಹಾಗಾಗಿ ಭಾರತ ಬಿಟ್ಟು ಹೋಗೋದಕ್ಕೆ ಈಗ ಕಣ್ಣೀರು ಹಾಕ್ತಾ ಇದ್ದೀರಿ. ಈಗ ಯಾರಾದರೂ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಒಬ್ಬ ಪ್ರಜೆ, ಒಬ್ಬ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಡಿ ನೋಡೋಣ.